ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ರೆಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇದು ನಾನು ಹಾಕ್ತಾ ಇರೋದು ಸಂಡೇ ವ್ಲಾಗ್. ನಾನು ನಮ್ಮ ಹಸ್ಬೆಂಡ್, ನಮ್ಮ ದೊಡ್ಡ ಮಕ್ಕಳು ಮತ್ತು ನಮ್ಮ ಹಸ್ಬೆಂಡ್ ದೊಡ್ಡಕ್ಕ ಮತ್ತು ನಮ್ಮ ಹಸ್ಬೆಂಡ್ ಎರಡನೇ ಅಕ್ಕನ ಮಗ ಹೋಗ್ತಾ ಇದ್ದೀವಿ ಆಚೆ ಕಡೆ. ಎಲ್ಲಿ ಅಂತ ಅಂದರೆ ನಮ್ಮ ಮನೆಗೆ, ಆ್ಯಕ್ಚುಲಿ ನಮ್ಮ ಮನೆಗಲ್ಲ, ನಮ್ಮ ಹಸ್ಬೆಂಡ್ ಅಕ್ಕನ ಮನೆಗೆ ಸ್ವಲ್ಪ ಹೋಮ್ ಅಪ್ಲಯನ್ಸ್ ಬೇಕಾಗಿತ್ತು. ಅದನ್ನು ನೋಡಿಕೊಂಡು ಪರ್ಚೇಸ್ ಮಾಡ್ಕೊಂಡ್ಬರೋಣ ಅಂತ ಹೋಗ್ತಾ ಇದ್ದೀವಿ. ಇವತ್ತು ಹೋಗ್ತಾ ಇರೋದು 4-ವೀಲರಲ್ಲಿ, ಯಾಕಂದರೆ 4-5 ಜನ ಎಲ್ಲ ಹೋಗ್ತಾ ಇದ್ದೀವಲ್ಲ, ಹಾಗಾಗಿ ಪೆಟ್ರೋಲ್ ಹಾಕ್ಸ್ಕೊಳಕ್ಕಿಂತ ಬಂದ್ವಿ. ವಿಪರೀತ ಜಾಸ್ತಿ ಆಗಿಬಿಟ್ಟಿದೆ ಪೆಟ್ರೋಲು. ಆಲ್ಮೋಸ್ಟ್ ಸ್ಪೆಷಲ್ ಪೆಟ್ರೋಲ್ ಬಂದು 129 ರೂಪೀಸ್ ಏನೋ ಆಗಿದೆ. ಇದು ನಾವು ಹಾಕ್ಸಿದ್ದು ಡೀಸೆಲ್ ಅರೌಂಡ್ 88 ಇತ್ತು ಅಂತ ಅನ್ಕೋತೀನಿ. ಆ್ಯಂಡ್ ಫ್ಲೈಓವರ್ ಇರೋದ್ರಿಂದ ಸ್ವಲ್ಪ ಫಾಸ್ಟಾಗಿ ಹೋಗ್ಬೋದು, ಜಾಸ್ತಿ ಟ್ರಾಫಿಕ್ ಇರಲ್ಲ ಅಂತ ಅಂದ್ಕೊಂಡ್ವಿ. ಟ್ರಾಫಿಕ್ ಜಾಸ್ತಿನೇ ಇತ್ತು. ಸೊ ನಾವಿಲ್ಲಿ ಬಂದಿರೋದು ದೇವಿ ಇಂಟರ್ನ್ಯಾಷನಲ್ ಅಂತ, ಜಯನಗರಲ್ಲಿ. ಇಲ್ಲಿ ನಾವು ತೊಗೊತಾ ಇರೋದು ಆಲ್ಮೋಸ್ಟ್ 7 ಇಯರ್ಸಿಂದ ಅಪ್ಲಯನ್ಸಸ್ ತೊಗೊತಾ ಇದ್ದೀವಿ, ಮನೆಗೆ ಬೇಕಾಗಿರೋವಂಥ ಐಟಮ್ಸ್ ಎಲ್ಲ. ಫ್ರಿಜ್ ಆಗಿರಲಿ, ವಾಷಿಂಗ್ ಮಷಿನ್ ಆಗಿರಲಿ, ಅವನ್ ಆಗಿರಲಿ, ಎಲ್ಲ ಇಲ್ಲಿಂದನೇ ಪರ್ಚೇಸ್ ಮಾಡಿರೋದು. ಒಳ್ಳೆ ರೇಟಲ್ಲಿ ಸಿಕ್ಕುತ್ತೆ. ಸೊ ಅವನ್ ಕೂಡ ನೋಡ್ತಾ ಇದ್ದು ಸ್ಯಾಮ್ಸಂಗ್ ಚೆನ್ನಾಗಿತ್ತು. ಬೆಂಗಳೂರಲ್ಲಿ ಒಂದೇ ಹೋಟೆಲ್ ಬರಲ್ಲ, ಸಮ್ಟೈಮ್ ಕಾವೇರಿ, ಸಮ್ಟೈಮ್ ಬೋರಲ್ ಹೋಟೆಲ್, ಮಲ್ಟಿಪಲ್ ಆಲ್ ಬ್ರ್ಯಾಂಡ್ ಇಸ್ ಸಿಮಿಲರ್, ಓನ್ಲಿ ಡಿಪೆಂಡ್ ದ ಬ್ರ್ಯಾಂಡ್ ನೇಮ್ ಅಂಡ್ ಔಟರ್ ಲುಕ್. ಅಂದರೆ ನಮ್ಮ ಹತ್ರ ಮೂವಿಂಗ್ ಬ್ರ್ಯಾಂಡ್, ಇಂಡಸ್ಟ್ರಿಯಲ್ ಯುವರ್ ಪೀರಿಯಡ್, ಇದು 3 ಬ್ರ್ಯಾಂಡ್ ಚೆನ್ನಾಗಿದೆ ಮಾಡೋದು. 3 ಡಿಫ್ರೆನ್ಸ್ ಏನಂದರೆ ವಾಟರ್ ಸ್ಟೋರೇಜ್ ಇದೆ, ಎಷ್ಟು ಬೆನಿಫಿಟ್ಸ್ ಅದು. ಇನ್ಸ್ಟಂಟ್ ಆಗಿ ಫ್ರೆಶ್ ಆಗಿ ಬರ್ತದೆ ವಾಟರ್. ಇಲ್ಲಿ ಬಂದು ಡ್ಯೂಯಲ್ ವಾಟರ್ ಡಿಸ್ಪೆನ್ಸಿಂಗ್, ಕಾಪರ್ ಮಿನರಲ್ ವಾಟರ್, ಯಾವುದೇ ವಾಟರ್ ಬೇಕು ಆಮೇಲೆ ಸ್ವಲ್ಪ ಕಾಸ್ಟ್ಲಿ ಇದೆ, ಗುಡ್ ಕ್ವಾಲಿಟಿ. 18-24 ತಗೊಳ್ಳಿ. ಹಾಗೆ ಇಲ್ಲೆಲ್ಲ ಫ್ರಿಜ್ಗಳು ನೋಡ್ತಿದ್ವಿ, ಚೆನ್ನಾಗಿತ್ತು ಎಲ್ಲ ಫ್ರಿಜ್ಗಳು. ಡಬಲ್ ಡೋರ್ದಾಗಿರಲಿ, ಆ ಸ್ಮಾರ್ಟ್ ಫ್ರಿಜ್ ಅಂತ ಏನು ಹೇಳ್ತಾರಲ್ಲ, ಟಚ್ ಮಾಡಿ ಓಪನ್ ಮಾಡೋವಂಥದ್ದು, ಆ ಥರದ್ದೆಲ್ಲ ಇತ್ತು ಸೆನ್ಸರ್ಸ್ದು. ಆ್ಯಂಡ್ ಇಲ್ಲಿ ವಾಷಿಂಗ್ ಮೆಷಿನ್ ನೋಡ್ತಾ ಇದ್ದೀವಿ. LG ಮತ್ತು ವರ್ಲ್ಪೂಲ್, ಸ್ಯಾಮ್ಸಂಗ್ 3 ನಾವು ವಾಷಿಂಗ್ ಮೆಷಿನ್ ನೋಡಿದ್ದು. ನಮ್ಮನೆ ಇರೋವಂಥದ್ದು LG, ಅದನ್ನೇ ಕೊಡಿಸೋಣ ಅಂತ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ಅವರು. ಇದು ಅರೌಂಡ್ 21,000 ಮಾಡಿಕೊಡ್ತೀವಿ ಆಫ್ಟರ್ ಡಿಸ್ಕೌಂಟ್ ಅಂತ ಹೇಳಿದ್ರು. ಇಲ್ಲಿ ಕ್ಯಾಶ್, ಕಾರ್ಡ್, ಚೆಕ್ ಥ್ರೂ ಪೇಮೆಂಟ್ ಮಾಡ್ಬೋದು. ಹಾಗೆ EMI ಫೆಸಿಲಿಟೀಸ್ ಕೂಡ ಇರುತ್ತೆ. ಆರಾಮಾಗಿ EMIಗೂ ಕೂಡ ನಾವು ಹೋಗ್ಬೋದು. ಆ್ಯಂಡ್ ಎಲ್ಲ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಇದು ನೋಡಿ, ವರ್ಲ್ಪೂಲ್ ಇದು ಬಂದು 7.5 kgs ಇನ್ಬಿಲ್ಟ್ ಹೀಟರ್ ಅಂತ ಹೇಳಿದ್ರು. ಅಂದರೆ ಆಟೋಮೆಟಿಕ್ಕಾಗಿ ನಮ್ಗೆ ವಾಟರ್ ಬೇಕು, ಹಾಟ್ ವಾಟರ್ ಬೇಕು ಅಂತಂದರೆ ಅದು ಕೂಡ ಇದರಲ್ಲಿ ಆಪ್ಷನ್ ಇದೆ ಅಂತ. ಆಟೋಮೆಟಿಕ್ಕಾಗಿ ಹಾಟ್ ಆಗುತ್ತೆ ಅಂತಲೂ ಕೂಡ ಹೇಳಿದ್ರು. ಆ್ಯಂಡ್ ಡೋರ್ ಕೂಡ ಆಟೋಮೆಟಿಕ್ಕಾಗಿ ಸ್ಲೋವಾಗಿ ಅದು ಕ್ಲೋಸ್ ಆಗುತ್ತೆ. ಮನೇಲಿ ಮಕ್ಕಳಿರೋದ್ರಿಂದ ಇದು ಬೆಟರ್ ಅಂತ ಅನ್ನಿಸ್ತು. ಯಾಕಂದರೆ ಡೋರ್ ಕ್ಲೋಸ್ ಮಾಡ್ಬೇಕಾದ್ರೆ ಒಂದ್ಸತಿ ಪಟ ಅಂತ ಹೊಡ್ಕೊಂಬಿಡುತ್ತೆ, ಮತ್ತು ಮಕ್ಳ ಕೈಯೆಲ್ಲ ಇಟ್ಟಿದ್ರು ಅಂದರೆ ಅದು ಬೇರೆ ತಲೆನೋವು. ಹಾಗಾಗಿ ಅದು ಕೂಡ ಚೆನ್ನಾಗಿತ್ತು. ಚೆಕ್ ಮಾಡಿದ್ವಿ ಎಲ್ಲ, ಅವ್ರು ಏನಿದೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು ನಮಗೆ. ಸೊ ಫೈನಲಿ ಎಲ್ಲ ನೋಡಿ ಒಂದಷ್ಟು ಈ ಒಂದು ಮಾಡೆಲ್ ಏನಿದೆ ಇದಕ್ಕೆ ಹೋದ್ವಿ ನಾವು. ವರ್ಲ್ಪೂಲು 7.5 kgs. ಹಾಗೆ ಇಲ್ಲಿಂದ ಡೆಲಿವರಿ ಕೂಡ ಮಾಡ್ತಾರೆ. ಕ್ಯಾಶ್ ಪೇ ಮಾಡಿದ್ರೆ ವಿತಿನ್ 2 days ಡೆಲಿವರಿ ಮಾಡ್ತಾರೆ. ನಾವು ಹೋಗಿದ್ದು ಸಂಡೇ, ಸೊ ಮಂಡೇ ಇಲ್ಲ ಟ್ಯೂಸ್ಡೇ ನಿಮಗೆ ಡೆಲಿವರಿ ಆಗುತ್ತೆ ಅಂತ ಹೇಳಿದ್ರು. ಇದು ಕೂಡ ಚೆನ್ನಾಗಿತ್ತು. ಹಾಗೆ ಒಂದೆಲ್ಲ ವಿಡಿಯೋ ಮಾಡಿಕೊಂಡೆ. ನಮ್ಮ ಸೆಕೆಂಡ್ ಸಿಸ್ಟರ್ ಇನ್ ಲಾ ಬಂದಿರಲಿಲ್ಲ, ಅವ್ರಿಗೆ ಕಳಿಸೋಣ ಅಂತ. ಹಾಗೆ ಫ್ರಿಜ್ ನೋಡಿದ್ವಿ, ಫ್ರಿಜ್ಜು ಒಂದು ಸ್ವಲ್ಪ ತೊಗೊಂಬಿಡೋಣ, ಹೇಗಿದ್ರು ಆಫರ್ ನಡೀತಿದೆಯಲ್ಲ ಅಂತ. ಸೊ ನೋಡಿಸ್ತಾ ಇದ್ದೀನಿ ನಮ್ಮ ಹಸ್ಬೆಂಡ್ ಅಕ್ಕನಿಗೆ ಯಾವ್ಯಾವ ಥರದ್ದು ಬೇಕು ಚೆಕ್ ಮಾಡಿ ಅಂತ ಹೇಳಿಬಿಟ್ಟು. ನಮ್ಮ ಮನೆಯಲ್ಲಿ ಇರೋಂಥದ್ದೆಲ್ಲ ಆಲ್ಮೋಸ್ಟ್ LGನೇ, TV, ವಾಷಿಂಗ್ ಮೆಷಿನ್, ಫ್ರಿಜ್ ಎಲ್ಲ ಇನ್ಕ್ಲೂಡಿಂಗ್ ಅವನ್. TV ಕೂಡ ನೋಡ್ತಿದ್ದೆ, ಎಷ್ಟು ದೊಡ್ಡ ಡಿಸ್ಪ್ಲೇ ಇರುವಂಥ TVs ಕೂಡ ಇತ್ತು ಇಲ್ಲಿ, LED TVಗಳು. ಹಾಗೆ ಒಂದು ಕ್ಯಾಪ್ಚರ್ ಮಾಡಿದೆ, ಒಂದು ಗ್ಲಿಮ್ಸ್. ತುಂಬ ಜನ ಇದ್ದಾರೆ. ಒಂದು ಸ್ವಲ್ಪ ಇಲ್ಲಿ ವೆಂಟಿಲೇಷನ್ ಇಶ್ಯೂ ಅಂತ ಅನ್ನಿಸ್ತು. ಸಿಕ್ಕಾಪಟ್ಟೆ ಶೆಕೆ ಹೊಡಿತಾ ಇತ್ತು, ಅಷ್ಟು ಜನ ಇದ್ರಲ್ಲ. ಹಾಗಾಗಿ ಸೊ ಔಟ್ಸೈಡಿಂದ ಒಂದು ವಿಡಿಯೋ ತೆಗೆದಿದ್ದೀನಿ, ನೋಡ್ಬೋದು ನೀವು ಯಾವ್ಯಾವ ಬ್ರ್ಯಾಂಡ್ ಇದೆ ಅಂತ. ವಾಷಿಂಗ್ ಮಿಷಿನ್ನ ಬುಕ್ ಮಾಡಿದ್ವಿ. ಹಾಗೆ ಬರ್ತಾ ಹೊಟ್ಟೆ ಹಶ್ವಾಗ್ತಾ ಇತ್ತು, ಇಲ್ಲೇ ತಿನ್ನೋಣ ಅಂತ ಹೇಳಿಬಿಟ್ಟು
ಉಡುಪಿಗೆ ಬಂದಿದ್ದೀವಿ. ಇದು ಬ್ಯಾಟರಾಯನಪುರ ಹತ್ರ ಬರುತ್ತೆ ಉಡುಪಿ ರೆಸ್ಟೋರೆಂಟ್. ಅಲ್ಲಿಗೆ ಬಂದು ಊಟ ಮಾಡ್ಕೊಂಡು ಬಂದ್ವಿ. ಇದು ಆ್ಯಕ್ಚುಲಿ ಸೆಕೆಂಡ್ ಡೇ, ಅಂದರೆ 2 ದಿನ ಆದಮೇಲೆ ಕಳಿಸ್ತೀವಿ ಅಂತ ಹೇಳಿದ್ರಲ್ಲ. ಬಟ್ ನಾವು ಸಂಡೇ ಪೇ ಮಾಡಿದ ತಕ್ಷಣ ಮಂಡೇನೇ ಬಂದಿತ್ತು. ಕ್ಯಾಶ್ ಪೇ ಮಾಡಿದರೆ ಬೇಗ ಬರುತ್ತೆ ಅಂತ ಹೇಳಿದರು. ಹಾಗಾಗಿ ಇಲ್ಲಿ ಬಂದು ಎಲ್ಲ ಡೆಲಿವರಿ ಮಾಡಿ ಇಲ್ಲಿ ಎಂಟ್ರೆನ್ಸಲ್ಲಿ ಇಟ್ಟೋದ್ರು. ತುಂಬ ಫಾಸ್ಟ್ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಇವ್ರದ್ದು ಗೋಡೌನ್ ಇರೋದು ಕೋರಮಂಗಲ ಅಂತೆ. 12 o'clockಗೆ ನನಗೆ ಕಾಲ್ ಮಾಡಿದರು ಮಧ್ಯಾಹ್ನ. ಅದು ನಮಗೆ ಡೆಲಿವರ್ ಆಗಿದ್ದು 9 ಗಂಟೆಗೆ ರಾತ್ರಿ. ಕೇಳಿದಾಗ ಅದು ಕೋರಮಂಗಲದಿಂದ ಬರುತ್ತೆ ಗೋಡೌನಿಂದ ಅಂತ ಹೇಳಿದರು. ಇಲ್ಲಿ ಮಗ ಅನ್ಬಾಕ್ಸ್ ಮಾಡ್ತಾ ಇದ್ದಾನೆ. ಅವನ ಕೈಲಿ ಅನ್ಬಾಕ್ಸ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಮಾಡಿಸ್ತಾ ಇದ್ದೀವಿ. ಆ್ಯಂಡ್ ಡೆಲಿವರಿ ಏನು ಕೊಡೋಕ್ಕೆ ಬರ್ತಾರೆ ಅವ್ರಿಗೆ ಹ್ಯಾಂಡ್ಲಿಂಗ್ ಚಾರ್ಜಸ್ ಅಂತ ಒಂದಿಷ್ಟು ಅಮೌಂಟ್ ಕೊಡಬೇಕು. ನಮಗೆ 400 rupees ಅವ್ರು ಚಾರ್ಜ್ ಮಾಡಿದ್ರು, ಏನೂ ಕಡಿಮೆ ಮಾಡ್ಕೊಂಡಿಲ್ಲ. ಬಟ್ ವಾಷಿಂಗ್ ಮೆಷಿನ್ ತೊಗೋಬೇಕಾದ್ರೆ ನಮಗೆ ಕ್ಯಾಶ್ ಪೇಮೆಂಟ್ ಮಾಡಿದ್ದಕ್ಕೆ ಸ್ವಲ್ಪ ಕಡಿಮೆನೇ ಏನಂತ ಹೇಳ್ತಾರೆ ಡಿಸ್ಕೌಂಟ್ಸ್ ಎಲ್ಲ ಕೊಟ್ಟರು. ಹಾಗಾಗಿ ಇದು ಹ್ಯಾಂಡ್ಲಿಂಗ್ ಚಾರ್ಜಸ್ ಎಲ್ಲ ಕೊಡಬೇಕಾಗುತ್ತೆ ಅಂತ ಎಲ್ಲ ಹೇಳಿ ಮಾತಾಡಿಕೊಂಡು ಬಂದಿದ್ವಿ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ಚೆನ್ನಾಗಿ ಅದನ್ನು ಸೇಫಾಗಿ ಬಾಕ್ಸಲ್ಲೆಲ್ಲ ಪ್ಯಾಕ್ ಮಾಡಿದ್ದಾರೆ, ಏನೂ ಡ್ಯಾಮೇಜ್ ಆಗದಿಲ್ದಿರೋ ಥರ. ಮನೇಲೆಲ್ಲರಿಗೂ ಇಷ್ಟ ಆಯಿತು, ಖುಷಿಪಟ್ಟರು. ಡಿಸೈನ್ ಮತ್ತು ಲುಕ್ ಎಲ್ಲ ಏನಿದೆ ಚೆನ್ನಾಗಿದೆ ಅಂತ. ವಾಷಿಂಗ್ ಮೆಷಿನ್ಗೆ ಬೇಕಾಗಿರೋಂಥ ಎಲ್ಲ ಆಕ್ಸೆಸರೀಸ್ ಕೂಡ ವಾಷಿಂಗ್ ಮೆಷಿನ್ ಒಳಗಡೆ ಹಾಕಿ ಕಳಿಸಿರ್ತಾರೆ. ಇದಕ್ಕೊಂದು ಟ್ಯಾಪ್ ಬರುತ್ತೆ, ಆ ಟ್ಯಾಪ್ ಬೇಕಾಗಿತ್ತು. ಅದನ್ನು ನಾವು ಮನೇಲಿತ್ತು ಎಲ್ಲ ಹುಡುಕಿ ಅದನ್ನು ಹಾಕಿದ್ದೀವಿ. ವಾಷಿಂಗ್ ಮೆಷಿನ್ ಡೆಲಿವರಿ ಮಾಡಿದ ತಕ್ಷಣ ಇನ್ಸ್ಟಾಲೇಷನ್ ಎಕ್ಸಿಕ್ಯೂಟಿವ್ ಕೂಡ ಬರ್ತಾರೆ. ಅವರೇ ಬಂದೆಲ್ಲ ಇನ್ಸ್ಟಾಲ್ ಮಾಡಿ ನಮಗೆ ಒಂದ್ಸತಿ ಡೆಮೋ ಕೊಟ್ಟು ಹೋಗ್ತಾರೆ ನಿಮಗೆ ಬೇಕು ಅಂತಂದರೆ. ನಮ್ಗೆ ಆಲ್ರೆಡಿ ಎಲ್ಲ ಕನೆಕ್ಷನ್ ಮಾಡೋದೆಲ್ಲ ಗೊತ್ತಿರೋದ್ರಿಂದ ನಾವೇ ಎಲ್ಲ ಮಾಡ್ಕೊಂಡ್ವಿ. ಎಕ್ಸಿಕ್ಯೂಟಿವ್ಗೇನು ಬೇಡ ಅಂತ ಹೇಳಿಬಿಟ್ಟು ಕ್ಯಾನ್ಸಲ್ ಮಾಡಿದ್ವಿ ನಾವು. ಸೊ ನಮ್ಮದು ಈ ಪರ್ಚೇಸ್ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನೀವು ದೇವಿ ಇಂಟರ್ನ್ಯಾಷನಲ್ ಏನಾದರೂ ಪರ್ಚೇಸ್ ಮಾಡಿದರೆ ನಿಮ್ಮ ಪರ್ಚೇಸ್ ಹೇಗಿತ್ತು ಆ್ಯಂಡ್ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ಹೇಳೋದನ್ನು ಮಾತ್ರ ಮರಿಬೇಡಿ. ನಿಮ್ಮನ್ನು ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಆ್ಯಂಡ್ ಟೇಕ್ ಕೇರ್.